ಸುಸ್ತಾಗಿ ಕೆಳಗಡೆ ಇದ್ದಾನೆ. ವಿಶಾಲವಾದ ಕಬ್ಬೆ ಬೆಟ್ಟ. ಇವಾಗ ದಾಳಿ ಮೇಲೆ ನಿಂತಿದ್ದೇವೆ. ವೆಲ್ಕಮ್ ಬ್ಯಾಕ್ ಟು ಅವರ್ ನ್ಯೂ ವಿಡಿಯೋ. ಕೊಡಗಿನ ಒಂದು ಫೇಮಸ್ ಆಗಿರುವಂತಹ ಒಂದು ಹಿಲ್ಸಲ್ಲಿ ಒಂದು ಕಬ್ಬೆ ಹಿಲ್ಸ್ ಕೂಡ ಒಂದು. ಇವಾಗ ನಾವು ಕಬ್ಬೆ ಹಿಲ್ಸ್ ನೋಡಿ ಹೋಗ್ತೇವೆ, ವ್ಯೂ ಪಾಯಿಂಟ್ ಹೋಗ್ತಿದ್ದೇವೆ. ನಾವು ಕಸಿನ್ಸ್, ಇದು ನನ್ನ ಅಣ್ಣ ನವೀನ್ ಅಂತೇಳಿ, ಬ್ಯಾಕ್ ಸೈಡ್ ಗಣೇಶ್ ಅಂತೇಳಿ ಒಬ್ಬರಿದ್ದಾರೆ, ಸುಶಾಂತ್ ಅಂತೇಳಿ ಒಬ್ಬರಿದ್ದಾರೆ. ಫಸ್ಟಿಗೆ ಅಲ್ಲಿ ಚೇಲಾರ ಫಾಲ್ಸ್ ಕಳೆದು ಹೋಗ್ಬೇಕು. ಒಂದು ಚೇಲಾರ ಫಾಲ್ಸಿಗೆ ಹೋಗ್ತೇವೆ, ಇಲ್ಲರೂ ಬರೋ ಹೋಗ್ತೇವೆ. ಫಸ್ಟಿಗೆ ಇವಾಗ ಕಬ್ಬೆ ಇಲ್ಲ ಹತ್ರ ಹೋಗುವ. ಓಕೆ, ಕಬ್ಬೆ ಇಲ್ಲಿಗೆ ಬರೋದು ಹೇಗೆ ಅಂತ ಹೇಳಿದರೆ, ಚೇಂಡಣಿಗೆ ಫಸ್ಟಿಗೆ ಬರಬೇಕು. ವಿರಾಜಪೇಟೆ ಅಂತ ಹೋಗಿ ಚೇಂಡಣಿಗೆ ಬಂದು ಅಲ್ಲಿಂದ ಸ್ವಲ್ಪ ಒಂದು 200 ಮೀಟರ್ ಮುಂದೆ ಬಂದಾಗ ಒಂದು ಚೇಲಾರ ಫಾಲ್ಸು, ಕಬ್ಬೆ ಹಿಲ್ ಒಂದು ವ್ಯೂ ಪಾಯಿಂಟ್ ಸಿಗ್ತದೆ. ಒಂದು ಡೈರೆಕ್ಷನ್ ಮಾರ್ಕ್ ಸಿಗ್ತದೆ, ಅದರಿಂದಲೇ ಹೋಗಬೇಕು. ಯಾರೋ ಒಂದು 3 ಕಿಲೋಮೀಟರ್ ಸುಶಾಂತ್ ಇದು ಹೇಳಿದಾಗೆ ಕೊಡಗಲ್ಲಿ ಬರ್ತದೆ. ಕೊಡಗಲ್ಲಿ ಅರೌಂಡ್ ಮಡಿಕೇರಿಯಿಂದ ಒಂದು 50 ಕಿಲೋಮೀಟ್ರ್ ಅಲ್ಲ, 50 ಕಿಲೋಮೀಟ್ರ್ ಉಂಟು ಮಡಿಕೇರಿಯಿಂದ. 50 ಸ್ವಲ್ಪ ಮತ್ತು ಚೇಂಡಣಿಗೆ ಬಂದರೆ ಅಷ್ಟೇ 3 ಜನ. ನಾಪೋಕ್ಲ ಬಂದರೆ ನಾಪೋಕ್ಲಿಂದ ಗಂಟಬೇಕು. ಇಲ್ಲದ್ರೆ ನಾಪಕೋಲಾಗಿ ಬರಲಿ ಆಗ್ತದೆ, ನಾಪಕೋಲಾಗಿ ಬರಲಿ ಆಗ್ತದೆ. ಇದು ನಾವು ಇಲ್ಲಿ ಡೈಲಿ ಸಣ್ಣದಿರೋದ್ಲೆ ಇಲ್ಲಿ ಇದ್ದಾಗ ನನಗೆ ಸ್ವಲ್ಪ ರೂಟೆಲ್ಲ ಗೊತ್ತು. ಸ್ವಲ್ಪ ಬನ್ನಿ ನೋಡಿ. ಬರುವಾಗ ಮತ್ತೆ ಸ್ವಲ್ಪ ಜಾಗ್ರತೆ, ಇಲ್ಲಿ ಆನೆ ಎಲ್ಲ ಇಳಿತದೆ. ಆಲ್ಮೋಸ್ಟ್ ಇಲ್ಲಿ ಫಾರೆಸ್ಟ್ ಆಫೀಸ್ ಇರ್ತಾರೆ ಅಲ್ಲಿ ಅಂತ ಅವರೊಟ್ಟಿಗೆ ಕೇಳಿ ಆನೆ ಉಂಟಾ ಅಥವಾ ಯಾವುದಾದ್ರು ವನ್ಯ ಪ್ರಾಣಿಗಳಿದ್ದರೆ ಹೇಳಿ ಮತ್ತೆ ಉಂಟು. ಎಷ್ಟು ಹೋಗಿ ಮತ್ತೆ ಹೋಗುವ ಸಹ ಹಾಗೇನೆ ಜಾರ್ತದೆ. ಮಳೆ ಇವಾಗ ಮಳೆ ಉಂಟಲ್ಲ, ಜಾರ್ತದೆ ಸಹ. ಇವಾಗ ಫಾಲ್ಸ್ ಹತ್ರ ಫಾಲ್ಸ್ ಒಂದು ಸ್ವಲ್ಪ ಮೇಲೆ ಉಂಟು. ನಾಳೆ ಕಾಣಬೇಕು. ಗೈಸ್, ಈ ಬೆಟ್ಟಕ್ಕೆ ಹೋಗ್ತಾ ಇದ್ದೇವೆ ಇವಾಗ. ಈ ಬೆಟ್ಟ ಆಗಿರಬೇಕು ಕಬ್ಬಿ, ಆಲ್ಮೋಸ್ಟ್ ಆ ಬೆಟ್ಟನೇ ಆಗಿರಬೇಕು ಅನಿಸ್ತದೆ. ನೋಡಿ ಗೈಸ್, ಫಾಲ್ಸ್ ಹತ್ರ ಬಂದಿದ್ದೇವೆ. ಫಾಲ್ಸ್ಗೆ ಬರುವಾಗ ಹೋಗು, ಇಲ್ಲಿಂದಾಗಿ ಹೋಗಬೇಕು, ಬರುವಾಗ ಹೋಗುವ. ಕಸಿನ್ಸ್ ಅವರು ಇದ್ದಾರೆ, ಅವರು ಬರಲಿ, ಆಮೇಲೆ ಹೋಗು. ಇವಾಗ ಚೇಲಾರ ಫಾಲ್ಸಿಗೆ ಬಂದಿದ್ದೇವೆ. ಚೇಲಾರ ಫಾಲ್ಸ್ ಓಕೆ. ಗಿಡ ತಾಯಬು ಸ್ವಲ್ಪ ಒಳಗೆ ಹೋಗ್ಬೇಕು ಚೇಲಾರ ಫಾಲ್ಸಿಗೆ. ಇವಾಗ ಚೇಲಾರ ಫಾಲ್ಸಿನ ವ್ಯೂ ಪಾಯಿಂಟ್ ಹತ್ರ ಬಂದಿದೆ ಕೆಳಗಡೆ. ಗೈಸ್, ಚೇಲಾರ ಫಾಲ್ಸ್ ನೀವು ನೋಡಿ. ಅಲ್ಲಿ ಫುಲ್ ಬೆಟ್ಟುಂಟು, ಸಲ್ಲಿಗುಂಡಿ. ಯಾರಾದರೂ ಬಂದರೆ ಇಲ್ಲಿಗೆ ಬಂದರೆ ಸಾಕು, ಮೇಲೆ ಹೋಗ್ಬೇಡಿ, ಅಲ್ಲಿ ಸ್ಕಿಡ್ ಆಗ್ತದೆ, ಇಲ್ಲಿ ಜಾರ್ತದೆ ಅಲ್ಲಿ. ಹಾಗೆ ಈಗ ಹಿಲ್ಸ್ ಹೋಗುವ ಕಬ್ಬೆಯಲ್ಲಿ. ಇವಾಗ ಅದಕ್ಕೆ ಹತ್ತಬೇಕು. ಒಂದು ಬ್ಯಾಗ್ ಫುಲ್ಲು ಡ್ರೆಸ್ಸು ಮತ್ತು ನೀವು ಡ್ರೆಸ್ ಹಾಕಿದ್ರೆ ಫೋಟೋ ಶೂಟಿಗೆ. ಓಕೆ, ಇವಾಗ ಇಲ್ಲಿ ರೋಡ್ ಆ್ಯಂಡ್ ಇಲ್ಲಿವರೆಗೆ ಬಂದಿದ್ದೇನೆ. ಅದೇ ಮತ್ತೊಂದು ಗಾಡಿ ಹತ್ತುದಿಲ್ಲ, ಹಾಗೆ ನವೀನಣ್ಣ ಕರ್ಕೊಂಡು ಬರ್ಲಿಕ್ಕೆ ಹೋಗಿದ್ದಾರೆ ಅವರನ್ನು. ಇಲ್ಲಿಂದ ನಡ್ಕೊಂಡು ಹೋಗಬೇಕು.
ಇಲ್ಲಿ ಈ ರೋಡ್ ಎಂಡ್ ಆದ ನಂತರ ಆಚೆ ಗಾಡಿ ಹೋಗಲಿಕ್ಕಿಲ್ಲ, ಅದು ಫಾರೆಸ್ಟ್ ಅವರ ರೂಲ್ಸ್ ಉಂಟು. ಹಾಗೆ ನೀವು ಸಹ ಹಾಗೆಯೇ ಬರುವವರು ಸ್ವಲ್ಪ ಎನ್ವಿರಾನ್ಮೆಂಟಿಗೆ ಹಾರ್ಮ್ ಆಗೋದಾಗಿ ಬರಬೇಕು. ಇಂಥ ಇಲ್ಲಿ ಕಸಗಳನ್ನೆಲ್ಲ ಯಾರು ಹಾಕಬೇಡಿ, ಆದಷ್ಟು ತಂದ ಕಸವನ್ನು ರಿಟರ್ನ್ ತಗೊಂಡೋಗಿ. ಅವರು ಹೇಳ್ತಾರೆ ಅಲ್ಲಿ ಫಾರೆಸ್ಟ್ ಆಫೀಸ್ ಅವರು ತಂದದನ್ನೆಲ್ಲ ರಿಟರ್ನ್ ತಗೊಂಡೋಗ್ಲಿಕ್ಕೆ. ನೋಡಿ ಇಲ್ಲಿ ತುಂಬ ಕಸ ಉಂಟು. ಇಲ್ಲಿ ನೋಡಿ ಅಲ್ಲಿ ಅವರು ಹಾಕಿದ್ದಾರೆ. ಇಲ್ಲಿ ಹಾಕಿದಾಗೇ ಅಲ್ಲಿ ಸಹ ಹಾಕ್ಬೋದು, ಹಾಕ್ಬಾರ್ದು ಅಂತೇಳಿಲ್ಲ, ಆದರೆ ಹಾಕಬಾರ್ದು, ಅದು ನಿಯಮ ಅಷ್ಟೇ. ಇವಾಗ ಅವರು ಬರಬೇಕು, ಬ್ಯಾಗಲ್ಲಿ ನೀರು ಮತ್ತು ತಿನ್ನಲಿಕ್ಕೆ ಸ್ವಲ್ಪ ಮತ್ತು ಡ್ರೆಸ್ ಎಲ್ಲ ಉಂಟು. ಈಗ ಅವರು ಬರಲಿ. ಬಂದರು ಅನ್ನಿಸ್ತದೆ. ಎಸ್, ಬಂದರು. ಆ ಗಾಡಿ ಹತ್ತುದಿಲ್ಲ. ಹಾಗೆ ಇವಾಗ ಕಬೆ ಬೆಟ್ಟಕ್ಕೆ ಹತ್ತಿದ್ದೇವೆ. ನೋಡಿ ಕಬೆ ಬೆಟ್ಟ ಇದು. ಇದರ ಆ ಕಡೆ ತೂಗುಪಾರ ಬೆಟ್ಟ ಅಂತೇಳಿ ಒಂದುಂಟು. ಹತ್ತು ಬಿಸಿಲು ಬೆಳಿಗ್ಗೆ ಬೇಗ ಬಂದರೆ ಬಿಸಿಲು ಇರುವುದಿಲ್ಲ, ಜಾರ್ತದೆ. ಮೀಟರ್ಸ್ ಹತ್ತಿ ಆಗಲಿಲ್ಲ, ಆದರೂ ಈಗ ಸುಸ್ತಾಗಿತ್ತು. ಬ್ಲಾಗ್ ಮಾಡೋ ಒಂದು ಸುಸ್ತಾಗಿ ಕೆಳಗಡೆ ಇದ್ದಾನೆ. ಅದು ಬಿಸಿಲು ಬೆಳಿಗ್ಗೆ ಬೇಗ ಬಂದಿದ್ರೆ ಆಗ್ತಿರ್ಲಿಲ್ಲ. ಸೊ ಇವಾಗ ಓಡಿಕೊಂಡು ಓಡಿದ್ರೆ 10 ಮಿನಿಟ್. ನೋಡುವಾಗ ಅದು ದೊಡ್ಡ ಬೆಟ್ಟ ಅನ್ನಿಸ್ತದೆ, ಆದರೆ ಅದಕ್ಕಿಂತ ದೊಡ್ಡದು ಇದುಂಟು. ಅದು ತೂಗುಪಾರೆ ಬೆಟ್ಟ ಅಂತೇಳಿ. ಅಲ್ಲಿ ಟಾಪಲ್ಲಿ ನೋಡೋದು 4 ಜನ ಇದ್ದಾರೆ. ಬಚ್ಚಿ ಸತ್ತಿದ್ವಿ, ಆದರೆ ಬಿಡುವುದಿಲ್ಲ. ಹೋಗುವ. ಮೇಲೆ ಹೋಗುವ. ನೆಕ್ಸ್ಟ್ ಟಾರ್ಗೆಟ್ ಆ ಬೆಟ್ಟ. ಇದಾದ್ಮೇಲೆ ಆ ಬೆಟ್ಟಕ್ಕೆ ಹತ್ತಿದೆ ಗೈಸ್. ನೋಡಿ ವ್ಯೂ ಅರ್ಧ ಎತ್ತಿದಾಗಲೇ ಇಷ್ಟು ವ್ಯೂ ಉಂಟು. ನನ್ನ ಪ್ರಕಾರ ಅದೇ ದೊಡ್ಡ ಬೆಟ್ಟ ಅಂತ ಅನಿಸ್ತದೆ. ನೋಡುವ ಯಾವುದು ದೊಡ್ಡದು ಅಂತೇಳಿ. ಇದಕ್ಕೆ ಹತ್ತಿದೆ, ಅದಕ್ಕೆ ಹತ್ತಿದ್ದೀವಿ. ಅದಕ್ಕೆ ಹತ್ತದ 100% ಗ್ಯಾರಂಟಿ. ಇದನ್ನು ಫಸ್ಟಿಗೆ ಫುಲ್ ಸ್ಪಿರಿಟಲ್ಲಿ ಹತ್ತುವ. ಸುಸ್ತಾಗ್ತದೆ. ಅದು ಬಿಸಿಲು ಗೈಸ್, ಬಿಸಿಲು ಒಳ್ಳೆ ಬಿಸಿಲು ಉಂಟು. ಹಾಗೆ ಬಿಸಿಲಿಲ್ಲದಿದ್ದರೆ ಬೆಳಿಗ್ಗೆ ಬೇಗ ಬಂದರೆ ಕರೆಕ್ಟ್ ಆಗ್ತಿತ್ತು. ಬರುವಾಗಲೇ 10 ಗಂಟೆ ಆಗಿದೆ. ಪರವಾಗಿಲ್ಲ, ಫುಲ್ ಜ್ಯೂಸ್. ಯೋ ಇಲ್ಲ ಈಲೆಗೆರೆ ಮಾತ್ರ ಮುಖ್ಯ. ತೋಟ ಕೊಯ್ಲ ರೋಟಲ್ಲ ಅವ್ರಿಗೆ ತೋಟ ತೋಟ ಅಭ್ಯಾಸ ಇಲ್ಲಿ ಅದಲ್ಲ. ಇದು போய் ಡೈರೆಕ್ಟ್ ಅಟೆಂಡ್ ಗೈಸ್. ಇವಾಗ ವ್ಯೂ ಪಾಯಿಂಟ್ ಹತ್ರ ಬಂದಿದೆ. ಅದು ವ್ಯೂ ಪಾಯಿಂಟ್ದು ಆ ಮೂಲೆ ಈ ಕಲ್ಲುಂಟಲ್ಲ, ಅದು ವ್ಯೂ ಪಾಯಿಂಟ್. ಯಾರು ಬಂದರೂ ಸಹ ಜಾಸ್ತಿ ಕುಸಲಾಡಬೇಡಿ ಹೋಗ್ತಾ, ಯಾಕಂದರೆ ಡೇಂಜರಸ್ ಪ್ಲೇಸ್. ಬರುವ ಸ್ವಲ್ಪ ದೂರ ನಿಂತು ನೋಡುವ, ಹೋಗುವ. ಫೈನಲಿ ಕಬ್ಬೆ ಹಿಲ್ ವ್ಯೂ ಪಾಯಿಂಟ್ಗೆ ಬಂದಿದ್ದೇವೆ. ನೋಡಿ ಎಸ್, ಇಲ್ಲಿ ಸ್ವಲ್ಪ ಡೆಪ್ತ್ ಜಾಸ್ತಿ ಉಂಟು. ಯಾರು ಸಹ ಇಲ್ಲಿ ಕಾರ್ನರ್ವರೆಗೆ ಬರಬೇಡಿ. ನೋಡಿ ನೆಕ್ಸ್ಟ್ ಡೆಸ್ಟಿನೇಷನ್ ಇದು ತೂಗುಪಾರೆ ಬೆಟ್ಟ ಅಂತೇಳಿ. ನೆಕ್ಸ್ಟ್ ಅಲ್ಲಿ ಹೋಗುವ. ಗೈಸ್ ಈಗ ಫೋಟೋಶೂಟ್ ಆಗ್ತಾ ಉಂಟು. ಸ್ವಲ್ಪ ಸಣ್ಣ ಹೊಂಟಿದ್ದು ನನಗೆ ಕಬ್ಬೆ ಬೆಟ್ಟ ವ್ಯೂ ಪಾಯಿಂಟ್ ಹೀಗೆ ಉಂಟು. ಆ ಚಡಿ ಝೂಮ್ ಹಾಕಿಟ್ಟು ಗೈಸ್ ನೋಡಿ ಬಿಸಿಲು ಬರ್ತಾ ಉಂಟು.
ಗಾಯ್ಸ್ ಟಾಪಿಗೆ ಬಂದಾಗ ಎನರ್ಜಿ ಲೆವೆಲ್ ಫುಲ್ ಡೌನ್ ಆಗಿತ್ತು. ಸೊ ಇವಾಗ ದಾಳಿಂಬೆ ನಿಂತಿದೆ ಮಾಡಲಿಕ್ಕೆ. ಹಾಂ ಹೇಳಿ. ಎನರ್ಜಿ ರೀಚಾರ್ಜ್ ನ್ಯಾಚುರಲ್ ದಾಳಿಂಬೆ ತಿನ್ನಿ, ಎನರ್ಜಿ ಫಿಲ್ ಮಾಡಿ. ಎನರ್ಜಿ ತಿಂದು ಇವಾಗ ಆ ಪಾಯಿಂಟಿಗೆ ಹೋಗುವಂತಿದ್ದೇವೆ. ಆ ಪಾಯಿಂಟಿಗೆ ಹೋಗುವ. ಈಗ ಫೋಟೋ ಶೂಟ್ ಅಂದ್ಕೊಂಡು ಇನ್ಸ್ಟಾದಲ್ಲಿ ಫಾಲೋ ಮಾಡಿದ್ರೆ ಫಾಲೋ ಮಾಡಿ, ಮೋಕ್ಷಿತ್ ಅಡ್ಕರ್ ಅಂತೇಳಿ ಇನ್ಸ್ಟಾಗ್ರಾಮ್ ಅಕೌಂಟ್ ಉಂಟು. ಫಾಲೋ ಮಾಡಿದ್ರು ಫಾಲೋ ಮಾಡಿ, ಯೂಟ್ಯೂಬ್ ಸಬ್ಸ್ಕ್ರೈಬ್ ಮಾಡಿದ್ರು ಸಬ್ಸ್ಕ್ರೈಬ್ ಮಾಡಿ. ಇವಾಗ ಅಲ್ಲಿಗೆ ಹೋಗುವ. ಓಕೆ ಬ್ಯಾಗ್ ಇವಾಗ ಒಂದು ಸಣ್ಣ ಬೊಬ್ಬೆ ಹಾಕುವ. ಆ ಕಾರ್ನರ್ಗೆ ಹೋಗುವ. ಅಲ್ಲಿ ಫೋಟೋ ಶೂಟ್ ಮಾಡ್ತಿದ್ದಾರೆ ಅವರು. ಇವಾಗ ಆ ಕಾರ್ನರ್ಗೆ ಹೋಗುವ. ಅಲ್ಲಿ ಹೇಗೆ ಉಂಟು ಗೊತ್ತಿಲ್ಲ, ಅಲ್ಲಿಗೆ ಇಷ್ಟವರೆಗೆ ಸಹ ಹೋಗಲಿಲ್ಲ, ಇಲ್ಲಿವರೆಗೆ ಬಂದಿದೆ. ದೊಡ್ಡ ವ್ಯೂ ಇಲ್ಲ, ಆದರೂ ಒಂದು ರೌಂಡ್ ಹೋಗಿ ಬರುವ. ಬ್ಯಾಗ್ ಇಲ್ಲಿರುವ. ಇವಾಗ ಆ ಪಾಯಿಂಟಿಗೆ ಹೋಗುವ. ದೇವಸ್ಥಾನ ಅಂತ ಅಂದ್ಕೊಂಡ್ರೆ ಸಾರಿ, ಈಗ ಮುಖ ತೊಳೆದು ಅಷ್ಟೇ ಹೊಡಿತ್ತು. ಅದಕ್ಕೆ ಈಗ ಮುಖ ತೊಳೆದು ಈ ವ್ಯೂ ಪಾಯಿಂಟಿಗೆ ಹೋಗುವ. ಒಳ್ಳೆ ಪ್ಲೇಸ್ ನೋಡಿ. ಆ ಕಡೆ ಕೇರಳ ಬರ್ತದೆ, ಈ ಕಡೆ ಕೊಡಗು. ಇಲ್ಲಿ ಡಾಟಾ ರೋಮಿಂಗ್, ನೆಟ್ವರ್ಕ್ ರೋಮಿಂಗ್ ಉಂಟು ಗೈಸ್ ಇಲ್ಲಿ. ಯಾಕಂದರೆ ಇಲ್ಲಿ ಇದರ ಆ ಕಡೆ, ಅದರ ಆ ಕಡೆ ಕೇರಳ, ಈ ಕಡೆ ಕೊಡಗು. ಆ ಕಡೆಯಿಂದಾಗಿ ಈ ಕಡೆ ಬರಲಿಕ್ಕೆ ಆಗ್ತದೆ, ಆ ಕಡೆಯಿಂದಾಗಿ ಬರಲಿಕ್ಕೆ ಆಗ್ತದೆ. ನಾವು ಈ ಕಡೆಯಿಂದ ಒಂದು ಮತ್ತು ಬರೋರು ಜಾಗ್ರತೆ. ಇಂಥದ್ರಲ್ಲಿ ನಾವೆಲ್ಲ ಜನ. ನೀವು ಜಸ್ಟ್ ವೀಡಿಯೋ ನೋಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವೀಡಿಯೋಗೋಸ್ಕರ ಕಾಯ್ತಾ ಇರಿ. ಹಾಗೆಯೇ ಏನಾದರೂ ರಿಸ್ಕ್ ಆದರೆ ನಾವೆಲ್ಲ ಜನ, ಅದಕ್ಕೆ ಹೇಳೋದು ಯಾರು ಬರಬೇಡಿ ಅಂತ ಹೇಳೋದಿಲ್ಲ. ನಿಮ್ಮ ಓನ್ ರಿಸ್ಕಲ್ಲಿ ಬನ್ನಿ ಅಷ್ಟೇ, ನಥಿಂಗ್ ಮಾವು. ಇಲ್ಲಿ ಒಂದು ವಿಂಟೇಜ್ ಫೀಲ್ ಉಂಟು. ಇಲ್ಲಿ 2-4 ಫೋಟೋ ತೆಗೆದು ಅಲ್ಲಿ ಇಷ್ಟೊತ್ತಿಗೂ ಇಲ್ಲಿದ್ವಿ ನಾವು. ಇವಾಗ ಇಲ್ಲಿಗೆ ಬಂದಿದ್ದೇವೆ. ಇಲ್ಲಿ ತುಂಬ ಕಸಗಳೆಲ್ಲ ಉಂಟು. ಸೊ ನೀವು ಬರುವಾಗ ಕಸ ತರಬೇಡಿ. ಕಸ ಅಂತ ಹೇಳಿದ್ರೆ ಇವಾಗ ನೀವು ನೀರಿನ ಬಾಟ್ಲಿ ತರ್ತೀರಿ ಅಂದ್ಕೊಳ್ಳಿ, ಅದನ್ನು ಹೋಗುವಾಗ ರಿಟರ್ನ್ ತಗೊಂಡೋಗಿ. ಓಕೆ, ನೀರಿನ ಬಾಟ್ಲಿ, ತಿಂಡಿ, ಲೇಸ್, ಕುರ್ಕುರೆ ಹಾಗೆ ಹೀಗೆ ತರ್ತೀರಲ್ಲ, ಅದರ ಯಾಕೆ ತಂದು ರಿಟರ್ನ್ ತಗೊಂಡೋಗಿ. ಯಾಕೆ ಹೇಳಿದ್ರೆ ನಾವೇ ಹಾಳು ಮಾಡಿ ಹಾಕೋದಕ್ಕಿಂತ ಬೇಕಾದ್ರೆ ನೀವು ಬರ್ತೀರಲ್ಲ, ಆಗ ನೀವು ಸಹ ತಗೊಂಡೋಗಿ. ನಾವು ಸ್ವಲ್ಪ ಕಸವನ್ನು ತೆಗೆದಿಟ್ಟಿದ್ದೇವೆ, ಅದನ್ನು ಹೋಗೋದು ತಗೊಂಡೋಗ್ಬೇಕು. ನೀವು ಸಹ ಹಾಗೇನೆ, ನೀವು ಕಸ ಹೆಕ್ಕದಿದ್ದರೂ ಪರವಾಗಿಲ್ಲ, ಕಸವನ್ನು ಹಾಕಿ ಹೋಗಬೇಡಿ ಆಯಿತು. ಅವರು ಇಲ್ಲಿ ಬರಲೇ ಇಲ್ಲ. ಬರೋ ರಿಟರ್ನ್ ಹೋಗ್ತಾ ಇದ್ದೇವೆ. ಫೈನಲಾಗಿ ಒಂದು ವಿಡಿಯೋ ನೋಡಿ. ಇವಾಗ ನಾವು ಕೆಳಗೆ ಹೋಗ್ತಾ ಇದ್ದೇವೆ. ಇವೆಲ್ಲ ನೋಡಿ ಆಯಿತು, ಕೆಳಗೆ ಹೋಗ್ತಿದ್ದೆ. ಆ ಕಡೆ ನೋಡಿ ತೂಗುಪಾರೆ ಬೆಟ್ಟ, ಒಳ್ಳೆ ಅದು ಇದಕ್ಕಿಂತ ಎತ್ತರ ಉಂಟು. ನೆಕ್ಸ್ಟ್ ಟೈಮ್ ಅಲ್ಲಿಗೆ 100% ಹೋಗ್ತೇವೆ. ಯಾವಾಗಂತ ಗೊತ್ತಿಲ್ಲ ಹೋಗೋದಿಗೆ. ವಿಶಾಲವಾದ ಕಬ್ಬೆ ಬೆಟ್ಟ. ಇಲ್ಲಿಂದ ಫುಲ್ ವ್ಯೂ ನನಗೆ ಕಾಣ್ತದೆ. ದಿಸ್ ಈಸ್ ಕಬ್ಬೆ ಹಿಲ್ ಟಾಪ್ ವ್ಯೂ ಪಾಯಿಂಟ್. ಅದು ಕೇರಳ, ಇದು ಕೊಡಗು. ನೋಡುವುದು ಕೊಡಗಲ್ಲಿದ್ದರು ಮಸ್ಟ್ ಬರಬೇಕಾದ ಒಂದು ಪ್ಲೇಸಲ್ಲಿ ಒಂದು ಇದು ಅದು ಮೈನ್ ವ್ಯೂ ಪಾಯಿಂಟ್. ಡೇಂಜರ್ ಝೋನ್ ಸಹ. ಎರಡು ಸಲ ಹೋಗ್ಬೇಡಿ, ಹೋದ್ರು ನಿಮ್ಮ ಓನ್ ರಿಸ್ಕಲ್ಲಿ ಜಾಗ್ರತೆಯಾಗಿ ಸೇಫಾಗಿ ಹೋಗಿ ಬನ್ನಿ.
ಅದು ತೂಗುಪಾರ ಬೆಟ್ಟ. ನೆಕ್ಸ್ಟ್ ಟೈಮ್ ಅಲ್ಲಿಗೆ ಹೋಗುವ, ಯಾವಾಗಂತೇಳಿ ಗೊತ್ತಿಲ್ಲ, ಡೆಫಿನೆಟ್ಲಿ ಹೋಗ್ತೇವೆ. ಬೆಟ್ಟ ಇಳಿತಿದ್ದೇವೆ. ಅದು ಅವರ ಅಲ್ಲಿಗೆ ಎತ್ತಿದ್ದಾರೆ. ತೂಗುಪಾರ ನಿಲ್ದವ್ರದ್ದು ಅಲ್ಲಿ 4 ಜನ ಇಳಿತಿದ್ದಾರೆ, ಯಾರಂತ ಗೊತ್ತಿಲ್ಲ. ಹೇ ಗಾಯ್ಸ್, ಇವತ್ತಿನ ವಿಡಿಯೋ ಇಷ್ಟ ಲೈಕ್ ಮಾಡಿ, ಇಷ್ಟ ಆಗಿದೆ ಲೈಕ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಸಿಗುವವರೆಗೂ ಬಾಯ್ ಬಾಯ್, ಸಿ ಯು ಸೂನ್.